ಈಗ ದರ್ಶನ್ಗೆ ಆತ್ಮಕಾಟ ಏನಾದ್ರೂ ಶುರು ಆಗಿದೆಯಾ ಅಂತ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವರ ಮನೆಯಲ್ಲಿ ಈಗಾಗಲೇ ಆತ್ಮ ಶಾಂತಿ ಪೂಜೆ ಮಾಡಿಸಿದ್ದಾರೆ. ಇನ್ನಷ್ಟು ಸಂಕಷ್ಟಕ್ಕೆ ಏನಾದ್ರೂ ಒಳಗಾಗ್ತಾರ ದರ್ಶನ್? ಈಗ ದರ್ಶನ್ ವಿಚಾರ ಒಂದು ಕಡೆ, ಫಸ್ಟ್ ವಿಚಾರ ಅಂದರೆ ಈ ಥರದ ಸಾವು ಆದಾಗ ನಾರಾಯಣ ಬಲಿ ಅಥವಾ ಅಸ್ಪ್ರೇತ ಸಂಬಂಧಪಟ್ಟ ಸಂಸ್ಕಾರ ಅವ್ರ ಮನೆಗೆ ಒಳ್ಳೆಯದಾಗಬೇಕು, ಅವನಿಂದ ಆತ್ಮ ಅತೃಪ್ತ ಆಗಬಾರದು. ಅದಕ್ಕೆ ಸಲುವಾಗಿ ಯಾರಾದರೂ ಸರಿ, ಯಾವ ಜನಾಂಗದವರಾದರೂ ಸರಿ ಆ ಕಾರ್ಯಕ್ರಮ ಖಂಡಿತವಾಗ್ಲೂ ಮಾಡ್ತಾರೆ. ಇದನ್ನು ಗೋಕರ್ಣದಲ್ಲಿ ಬಹಳ ವಿಶೇಷ, ಯಾರೇ ಹೋದ್ರೂ ಈ ಸಂಬಂಧಪಟ್ಟಂಥ ಶಾಂತಿಯನ್ನು ಮಾಡ್ತಾರೆ. ಇದಕ್ಕೆ ನಾರಾಯಣ ಬಲಿ ಅಂತ ಹೆಸರು ಇದರ ಕಾರ್ಯಕ್ರಮ. ಅವರಲ್ಲಿ ಪದ್ಧತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾರೋ ಹೇಳಿರ್ಬೋದು, ಮಾಡಿರ್ಬೋದು. ಈಗ ನಾವೇನು ಹೇಳ್ತೀವಿ, ಮುಖ್ಯವಾಗಿ ದರ್ಶನ್ಗೆ ಇದರಿಂದ ತೊಂದರೆ ಇದೆಯಾ? ಯಾರೋ ಮೊನ್ನೆ ಕೂಡ ಸುದ್ದಿ ಬಂತು, ಅವ್ರ ಆತ್ಮ ಪಟ್ಟಣಗೆರೆ ಶೆಡ್ಡಲ್ಲಿ ಓಡಾಡ್ತಾ ಇದೆ, ಅದಕ್ಕೆ ದರ್ಶನ್ಗೆ ತೊಂದರೆ ಆಗ್ತಿದೆ ಅಂತ. ದರ್ಶನ್ಗೆ ಯಾಕೆ ತೊಂದರೆ ಬೇಕು? 17 ಜನ ಇದ್ದಾರೆ, 17 ಜನಕ್ಕೂ ತೊಂದರೆ ಆಗಬೇಕು ಹಾಗಲ್ಲ. ಇಲ್ಲ, ದರ್ಶನ್ ಮೇಲೆ ಸಾಕಾಗಷ್ಟು ಅಪವಾದಗಳು ಬಂದಿದೆ. ಅದು ಇನ್ನೂ ಕಾನೂನು ಕಟ್ಟಲೆಗಳಿದೆ, ಅದ್ರ ತಕ್ಕ ಪ್ರೂವ್ ಆಗಬೇಕು. ಅದು ಆಗಿದ್ದರೆ ಆ ರೀತಿಯಾಗಿ ತೊಂದರೆ ಕೊಡುವುದನ್ನೆಲ್ಲ ನಾವು ಈ ಕಾಲದಲ್ಲಿ, ಈ 21ನೇ ಸೆಂಚುರಿನೋ ಏನೋ ಇದೆಯಲ್ಲ, ಅದರಲ್ಲಿ ನಾವು ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ತಾವು ಮೊದಲು ಸರಿ ಹೋಗಬೇಕು. ಅಂದರೆ ತನಗೆ ಬಂದಿರುವ ಕಾಟ, ಅವರ ಜಾತಕದಲ್ಲಿ ಇರುವ ದೋಷ, ಈ ರೀತಿಯಾದಂಥ ಬಂಧನ ಯೋಗ ಅಂತ ಒಂದು ಯೋಗ ಇದೆ. ಆ ಬಂಧನ ಯೋಗ ಆದಾಗ ಅವ್ರಿಗೆ ಎಲ್ಲರಿಗೂ, ಯೋಗ ಅಂದರೆ ಅದೃಷ್ಟನ ಅಲ್ಲ, ಬಂಧನ ಅವ್ರಿಗೆ ಆಗಬೇಕು ಅಂತ ಅವ್ರ ಜಾತಕದಲ್ಲಿ ವಿಶ್ಲೇಷಣೆ ಮಾಡಿದಾಗ ಇದ್ದಾಗ ದೇವರು ಅದನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗಿ ಅವರನ್ನು ಸಿಕ್ಕಿಸಿ, ಆಮೇಲೆ ಅಲ್ಲಿಂದ ಅನುಭವಿಸಿ, ಎಷ್ಟೋ ದಿನ ಜೈಲಲ್ಲಿ ಇದ್ದು ಮತ್ತೆ ವಾಪಸ್ ಬಂದು ಮತ್ತೆ ತಿರ್ಗಾ ಬೇಲ್ ಕೇಳಿದ್ರು ಸಿಕ್ಕದೆ, ಒಟ್ಟಾರೆ ಸಮಸ್ಯೆ ಅವರ ದುರಾದೃಷ್ಟಕ್ಕೆ ಅವ್ರ ಜಾತಕದಲ್ಲಿ ಸಾಕಾಗಷ್ಟು ತೊಂದರೆಗಳಿದೆ. ಅದಕ್ಕೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಇದು ರೂಲು. ಇದಕ್ಕೆ ಆತ್ಮ ಇದೆಯಾ? ಒಂದು ಆಸೆ. ಈ ಆತ್ಮ ಅನ್ನೋದು, ನನಗೊಂದು ಆಸೆ ಇತ್ತು, ಆ ಆಸೆ ಈಡೇರಲಿಲ್ಲ, ಹಾಗೆ ನಾವು ಹೋದೆ ಅಂದರೆ ಅದು ಇಂಪ್ಯಾಕ್ಟ್ ಇರ್ತದೆ. ಆದರೆ ಇರುವ ತನಕ ಇದೊಂದು ಬಾಡಿಗೆ ಶರೀರ. ಈ ಶರೀರದಲ್ಲಿ ನನ್ನ ಜೀವ ಇತ್ತು, ಆ ಜೀವ ಹೊರಟೋಯ್ತು. ಆಗ ಫಸ್ಟ್ 10th ಡೇ ಏನಿದೆ, ಒಂದು ದೀಪ ಹಚ್ಚಿ ಇಟ್ಟಿರ್ತಾರೆ. ಆ ದೀಪದಲ್ಲಿ ಆ ಆತ್ಮ ಬರ್ಗಿರ್ತಾವಂತೆ, ಇನ್ನೂ ಮೋಕ್ಷ ಹೊಂದಿರೋದಿಲ್ಲ. ಆತ್ಮ ಬಂದು ಇದು ನನ್ನ ದೇಹ, ನಾನು ಒಳಗಡೆ ನುಗ್ಗಬೇಕು ಅಂತ ಬಹಳ ಪ್ರಯತ್ನ ಪಡ್ತದಂತೆ ಆತ್ಮ. ಆಗ ಅದರಲ್ಲಿ ಜೀವ, ನಮ್ಮಲ್ಲಿ ಏನು ಹೇಳ್ತೀವಿ, ವಾಯುದೇವರು ಇರೋದಿಲ್ಲ. ಯಾವಾಗ ವಾಯುದೇವರೆಲ್ಲ ಒಳಗಡೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಒಂದು ಡೆಡ್ ಬಾಡಿ ಆದಾಗ ತಕ್ಷಣದಲ್ಲಿ ವಿತಿನ್ 1.5 hours ತೆಗೆದುಬಿಡಿ ಅಂತಾರೆ. ಆ ಆಶಾ, ದೇಹದ ಅಭಿಮಾನ ಆ ಆತ್ಮಕ್ಕೆ ಹೊಟ್ಟೋಗ್ಬೇಕು. ಹೋಗಿ ಸುಟ್ಟು ಬಿಡ್ತಾರೆ ಅಥವಾ ಹೂತಾಕಿಬಿಡ್ತಾರೆ, ಏನೋ ಅವರವ್ರ ಪದ್ಧತಿ ಪ್ರಕಾರ ಅವ್ರವ್ರು ಮಾಡಿ, ಅದಕ್ಕೂ ಆತ್ಮಕ್ಕೂ ಬಿಡಿಸಿ 10 ದಿವಸಗಳ ಕಾರ್ಯಕ್ರಮ. ಇಲ್ಲಿಂದ ಯಮದೇವರ ಲೋಕ ಇಲ್ಲಿಂದ ದಕ್ಷಿಣ ದಿಕ್ಕಿನಲ್ಲಿ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಇರುವಂಥ ಯಮಲೋಕಕ್ಕೆ ಹೋಗ್ತಾರೆ. ಹೋಗಿ ಆ ದಾರಿಯಲ್ಲಿ ಯಾವುದೇ ಥರದ ತೊಂದರೆಗಳಾಗಬಾರ್ದು ಅಂತ ಅವರಿಗೆ ಪಿತೃಕಾರ್ಯ ಎಲ್ಲ ಮಾಡಿದಾಗ, ನೋಡಪ್ಪ ನಿನ್ನ ಮಗ ದೀಪದಾನ ಮಾಡಿದ್ದಾನೆ, ದೀಪ ತಗೋ, ಹಾಸಿಗೆ ದಾನ ಮಾಡಿದ್ದಾನೆ, ಹಾಸಿಗೆ ತಗೋ, ಒಳ್ಳೆ ತುಳಸಿ ಮಣಿ ಕೊಟ್ಟಿದ್ದಾನೆ, ತುಳಸಿ ಮಣಿ ನಿಂಗೆ ಕೊಡ್ತೀನಿ. ಅಂಧಕಾರ ನಿವಾರಣಾರ್ಥಂ, ಕತ್ತಲೆ ಕಣ್ಣು ಕಾಣದೇ ಇದ್ದಂಥ ಲೋಕಕ್ಕೆ 12 ತಿಂಗಳ ದಿನ ಪ್ರವಾಸ ಮಾಡ್ತಾನಂತೆ ಯಮದೇವರ ದೂತರ ಜೊತೆಯಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.